ಇಷ್ಟು ಆಲ್ಮೋಸ್ಟ್ ಅಲ್ಲಿ ಇಷ್ಟು ಕೊಡ್ತೀನಿ ಸರ್. ಇಷ್ಟಕ್ಕೂ ಮಿನರಲ್ ಮಿಕ್ಸ್, ಕ್ಯಾಲ್ಸಿಯಮ್ ಮತ್ತು ನಾ ಡಿ ಬಫ್ ಅಂತ ಇದೆ ಪೌಡ್ರ್, ಹೊಟ್ಟೆಗೆ ಗ್ಯಾಸ್ಟ್ರಿಕ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ. ಕ್ಯಾಲ್ಸಿಯಂ ಸಿರಪ್ ಮಿನರಲ್ ಮಿಕ್ಸ್ ಮಾಡಿ ಪ್ರತಿದಿನ ಕೊಡ್ತೀವಿ ಸರ್. ಡಿ ಬಫ್ ಸಾಯಂಕಾಲ ಒಂದು ಸಲ ಕೊಡ್ತೀವಿ. ಯಾವ ಟೈಮ್ ಕೊಡ್ತೀವಿ ಸರ್? ಕ್ಯಾಲ್ಸಿಯಂ ಸಿರಪ್ ಯಾವ ಟೈಮ್ ಕೊಡ್ತೀವಿ? 50 ml, ಸಾಯಂಕಾಲ 50, ಮಾರ್ನಿಂಗ್ 50. ಮಿನರಲ್ ಮಿಕ್ಸ್ ಪೌಡ್ರ್ ಬೆಳಗ್ಗೆ 50 ಗ್ರಾಮ್, ಸಾಯಂಕಾಲ 50 ಗ್ರಾಮ್ ಕೊಡ್ತೀವಿ ಸರ್ ನಾವು. ಅಂದ್ರೆ ಎವರೇಜ್ ಅದಕ್ಕೆ ಕಪ್ ಇದೆ ಮತ್ತು ಕಡ್ಡಿ ಪಟ್ಟಿಗೆ ಇದಿರ್ತಲ್ಲ ಸರ್, ಅದ್ರ ಲೆವೆಲ್ ಕೊಡ್ತಾರೆ ಸರ್ ಅವರು. ಸರ್ ಕರಗಳ ಆರೈಕೆ ಹೆಂಗೆ ಯಾವ ಥರ ಇರ್ಬೋದು ಸರ್? ಯಾಕಂದರೆ ಸರ್ ಇಲ್ಲಿ ನಮ್ಮ ಕರಗಳ ಆರೈಕೆ ಅಂತಂದ್ರೆ ಸರ್, ಇಳಿದ ತಕ್ಷಣ ಅದಕ್ಕೆ ತನ್ನ ತಾಯಿ ಹಾಲು ಕುಡಿಸ್ಬೇಕು ಸರ್. ಗಿಣ್ಣದ ಹಾಲು ಅಂತ ಹೇಳ್ತೀವಲ್ಲ, ಕೆಲವು ಕುಡ್ಸಲ್ಲ ಸರ್ ಒಂದಿಷ್ಟು ರೈತರು. ಹಾಂ, ಅದ್ರ ಗಿಣ್ಣದ ನಂದು ಲಾಸ್ ಆಗೈತೆ ಸರ್. ನಾನು 19 ಕರ ತೀರ್ಕೊಂಡಿದ್ದಾವೆ ಸರ್ ನಿಯರ್. ಇಂಥ ದೊಡ್ಡ ಕರ ಸರ್. ನಾವು ಸ್ವಲ್ಪ ನೆಗ್ಲೆನ್ಸ್ ಮಾಡಿದ್ರೆ 19-20 ಕರ ತೀರ್ಕೊಂಡಿದ್ದಾವೆ ಸರ್. ಯಾವಾಗ ಇದಾಯ್ತು ಅವಾಗಿಂದ ಉಳ್ಕೊಂಡು ಬಂದ ಸರ್. ನಂಗೆ ಈ ಒಂದೂರಿ 2 ವರ್ಷ ಅವರು ಯಾರು ಬಂದಿರ ಸರ್ ವಿಪಿದಾರು, ಅವ್ರು ಬಂದಲ್ಲಿಂದ ಉಳ್ಕೊಂಡು ಬಂದವು ಸರ್. ಆಕಳ ಫಸ್ಟ್ 10 ಅದಾವ ಅಂತ 1-2 ಉಳಿಬೇಕಂತ ಭಾಳ ಸರ್. ನಾನು ಅಂದರೆ ಇದು HF ಅದಾವೆ ಸರ್ ನಮ್ಮ ವಾತಾವರಣಕ್ಕೆ. ಅದ್ರ ಕರಾಗರು ಬದುಕೋದು ಸ್ವಲ್ಪ ಇದಿರ್ತಾವೆ ಸರ್. ಅದನ್ನು ನಾವು ಕರೆಕ್ಟಾಗಿ ಮಾಡಿ ಅದಕ್ಕೆ ಪ್ರಾಪರಾಗಿ ಕೇರ್ ತೊಗೊಂಡು ಮಾಡಿದ್ರೆ ಉಳಿತಾವೆ ಸರ್. ದಿನ ಒಂದು ಹಾಲ ಕೊಡಲ್ಲ ಸರ್ ಕೆಲವು ಕಡೆ. ಇಳಿದ ಮೇಲೆ ಏನು ಮಾಡ್ತಾರೆ, ಅಟ್ಲೀಸ್ಟ್ 3 ಲೀಟರ್ ಕೊಡ್ಬೇಕು ಪರ್ ಡೇ. 1 ಲೀಟ್ರ್ ಕೊಡಲ್ಲ ಸರ್. ಹಂಗಾದಾಗ ಆಕಳ ಇಂಪ್ರೂವ್ಮೆಂಟ್ ಆಗಲ್ಲ ಸರ್. ನಾವು ಅಟ್ಲೀಸ್ಟ್ 3 ಲೀಟ್ರ್ ಕೊಡಲೇಬೇಕು ಪರ್ ಡೇ. ಮಾರ್ನಿಂಗ್ 1.5 ಲೀಟ್ರ್, ಸಾಯಂಕಾಲ 1.5. ಈಗ ಈ ಪೌಡ್ರ್ ಬಂದವೆ ಸರ್, ಎಲ್ಲ ಇದ್ರದ್ದು ಮಿಲ್ಕ್ ಪೌಡ್ರ್ ಬಂದವೆ ಆಕಳಿಗೆ ಸಂಬಂಧಪಟ್ಟಿದ್ದೆ. ಅದನ್ನು ಹಾಕಿ ಬೆಳೆಸ್ಬೋದು ಸರ್, ಅದು ಚಲೋ. ಅವು ಬೆಳೆಸಲಿಂತ್ರ ತಾಯಿ ಹಾಲಿಕ್ಕಿನ ಅದು ಅದರಲ್ಲೆಲ್ಲ ಸ್ವಲ್ಪ ಆ್ಯಡ್ ಮಾಡಿರ್ತಾರೆ ಸರ್. ಇವು ಕ್ಯಾಲ್ಸಿಯಮ್ಮು, ಲಿವರ್ ಇಷ್ಟು ಟಾನಿಕಿಂದ ಲಿವರ್ ಟಾನಿಕ್ ಆದ್ರೆ ಲಿವರ್ ಇಷ್ಟು ಅವೆಲ್ಲ ಮೇಂಟೈನ್ ಮಾಡಿರ್ತಾರೆ. ಅದಕ್ಕೆ ಅದರಿಂದ ಗ್ರೋತ್ ಆಕಾವ ಚಾನ್ಸಸ್ ಇದೆ ಸರ್ ಈಗ ಸದ್ಯ. ಸರ್ ಪ್ರತಿ ದಿನ ದಿನ ತೊಳಿತೀವಿ ಸರ್ ನಮ್ದು ಅಂದರೆ ಇವಾಗ ಕೆಲವರು ಹೊರಗೆ ಬಿಡ್ತಾರೆ ಸರ್. ಅಂದರೆ ನಾವು ಹೊರಗೆ ಬಿಡೋದು ಇದಿಲ್ಲ ಸರ್, ಇಲ್ಲೇ ಇರ್ತವೆ ಅವು. ಅಂದರೆ ಹೊರಗೆ ಬಿಟ್ಟು ಹಗಲೆಲ್ಲಿ ಹೊರಗೆ ಬಿಡೋದು, ರಾತ್ರಿ ಬಂದು ಹಾಲು ಹಿಂಡಬೇಕಷ್ಟು ಒಳಗೆ ಆ ಥರ ಇರ್ತದೆ. ಅಂಥವಕ್ಕೆ ತೊಳೆಯೋದು ವಾರಕ್ಕೆ ಒಂದು ಸಲ ತೊಳೆದು ಇಡ್ತೀವಿ ಸರ್. ಬಟ್ ಇವನು ದಿನ ತೊಳಿಬೇಕು ಸರ್. ಒಂದು ಹತ್ರ ಕಟ್ಟೋಲಿಂತ್ರ ದಿನ ತೊಳಿಬೇಕು. ಈಗ ನಾವು ಪರ್ ಡೇ 1 ಟೈಮ್ ತೊಳಿತಾರೆ ಸರ್. ಈಗ ಬೇಗ ತೊಳೆದಿದ್ದಾರೆ ಸರ್ ಆಲ್ರೆಡಿ. ಈಗೆಲ್ಲ ಈಗ ಫುಲ್ ತೊಳೆದು ಅವ್ರು ರೆಸ್ಟ್ ಮಾಡೋಕೆ ಹೋಗ್ಯಾರೆ. ಇನ್ನು ಅವ್ರು ಮತ್ತೆ 3 ಗಂಟೆ ಬರ್ತಾರೆ ಸರ್, ಅಲ್ಲಿವರೆಗೆ ಬರೋಲ್ಲ ಸರ್. ಹೊಸದಾಗಿ ಹೈನುಗಾರಿಕೆ ಶುರು ಮಾಡೋರು ಯಾವ ರೀತಿ ಮೂಲಭೂತ ಸೌಕರ್ಯಗಳನ್ನು ರೆಡಿ ಮಾಡ್ಕೊಂಡು ಸರ್? ಫಸ್ಟ್ ಹುಲ್ಲು, ಮೇವಿಂದು ಸ್ಟಾಕ್ ಇರ್ಬೇಕು ಸರ್. ಫಸ್ಟ್ ಮೇವು ಸ್ಟಾಕ್ ಮಾಡ್ಕೋಬೇಕು. ಹಸಿ ಮೇವು ಆಯಿತು, ಒಣ ಮೇವು ಆಯಿತು. ಅದ್ರ ಜೊತೆ ಮೇವು ಹಸಿ ಮೇವು ಆಗ್ತೀರಾ ಅಲ್ಲಿಂದ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೇಕು ಸರ್. ಅಂದರೆ ಸೆಡ್ 2 ಮಂತ್ನಲ್ಲಿ ಕ್ಲೋಸ್ ಆಗುತ್ತೆ. ಹುಲ್ಲು ಬರಬೇಕು, ಈ ಕಡೆ ಸೆಡ್ಡು ಕ್ಲೋಸ್ ಆಗಬೇಕು. ಮತ್ತು ನೀರಿನ ಮೇನ್ ಪ್ರಾಪರ್ ನೀರು ಬೇಕು ಸರ್. ಹುಲ್ಲು ಬೋರ್ ಇರಬೇಕು ತಮ್ಮದೇ ಆದ, ಇಲ್ಲ ಆಜು ಬಾಜು ಏನೋ ಬಾಡಿಗೆ ತೊಗೊಂಡಂಥ ಬೋರ್ ಇರಬೇಕು. ಇಷ್ಟಿದ್ರೆ ತೊಂದರೆ ಇಲ್ಲ ಸರ್. ಇಷ್ಟ ಇದ್ರೆ ನಾವು ಅದು ಇದು ಮಾಡ್ಕೊಳೋದು ನಮ್ದು ಅದು ಎಕ್ಸ್ಟ್ರಾ. ಬಟ್ ಇರೋದು ನೀರು, ಮೇವು ಇವು ಇತ್ತಂದರೆ ಮುಗಿತು ಸರ್. ಎಲ್ಲ ಉಳ್ಕಿದೆಲ್ಲ ತರ್ಬೋದು. ಈಗಿನೆಲ್ಲ ಮಾಡ್ರನ್ ಈಗ ಎಲ್ಲಿ ರೆಡಿಮೇಡ್ ಎಲ್ಲ ಸಿಗ್ತಾವೆ ಸರ್. ಕೈಗೆ ಸೈಲೇಜ್ ಅಂತ ಸಿಗುತ್ತೆ ಸರ್. ಮೇವಿಲ್ಲಂದ್ರೆ ಸೈಲೇಜ್ ಐತೆ ಸರ್. ಈಗ ದುಡ್ಡು ಕೊಟ್ಟರೆ ಎಲ್ಲ ಸಿಗ್ತಾವೆ ಸರ್. ಆದರೆ ಖರ್ಚು ಜಾಸ್ತಿ ಆಗುತ್ತೆ ಅಷ್ಟೇ, ಇನ್ಕಮ್ ಕಡಿಮೆ ಆಗುತ್ತೆ. ಅದಕ್ಕೆ ನೀವು ಸ್ವಂತ ಮೇವು ಬೆಳೆಸ್ಕೊಂಡು ನೀವೇ ಸೈಲೇಜ್ ಮಾಡಿಕೊಡ್ರಿ, ಅಥವಾ ನೀವೇ ನೇಪಿಯರ್ ಹಾಕ್ಕೊಂಡು ಆ ಮೇವು ಕಟ್ ಮಾಡ್ಕೊಂಬಂದು ಹಾಕೋಲಿಂತ ನಿಮ್ಗೆ ಸ್ವಲ್ಪ ದುಡ್ಡು ಉಳಿಯುತ್ತೆ ಸರ್. ಸರ್ ಇದು ಪೈಪ್ಲೈನ್ ಯಾವ ರೀತಿ ಇದು ಸರ್, ಇದು ಹಾಲು ಕರೆ ಮಿಷಿನ್ ಇದೆ ಸರ್. ಪೈಪ್ಲೈನ್ ಇದು ಏರ್ ಬಸ್ ಸರ್. ಇದರಲ್ಲಿ ವ್ಯಾಕ್ಯೂಮ್ ಜಕ್ಕೊಂಡು ವ್ಯಾಕ್ಯೂಮ್ ಸರ್. ಇದು ಅದು ಅಲ್ಲಿದೆ ಸರ್ ನಮ್ಮದು ಮಿಷಿನ್, ಅಲ್ಲಿದೆ. ಹೌದು, ಹಾಲು ಕರೆ ಅಲ್ಲ ಸರ್. ಇದು ಹಾಲು ಕರೆ ಮಿಷನ್ ಹಾಲಿಂದ ಅದೇ ನೋಡಿ ಸರ್. ಇದು ಪೈಪ್ ಸರ್. ಇದರಲ್ಲಿ ಅದು ತೊಗೊಂಡು ಇದು ಹಾಲು ಕರೆ ಇದು ಸರ್. ಇದು ಹಾಲು ಕರೆ ಡೈರೆಕ್ಟ್ ಸರ್. ಇದು ಡೈರೆಕ್ಟ್ ಇಲ್ಲಿ ಹೋಗಿ ಹಾಲು ಕರೆ ಆಯ್ತು ಸರ್. ಇದರಿಂದ ಈ ಕ್ಯಾನ್ ಇದಾವೆ ಸರ್. 25 ಲೀಟ್ರಿನು ಇದರಲ್ಲೇ ಹಾಕ ಸರ್. ಅದ್ರ ಹಾಲು ಹೋಗುತ್ತೆ. ನಾವು ನೋಡ್ಕೊಂಡಿರ್ಬೇಕು ಸರ್. 2 ಆಕಳ 3 ಆಕಳ ನಮ್ಮ ಕೆಪಾಸಿಟಿ ಗೊತ್ತಿರಿ ಸರ್ ಆಕಳದ್ದು. ಮತ್ತು ಅದು 25 ಓವರ್ಫ್ಲೋ ಆದ್ರೆ ಮಿಷನ್ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರ್ತವೆ. ಅದ್ರ ಮೇಲೆ ಇದು ಇರ್ತವೆ ಸರ್, ಇವು ಪಲ್ಸ್ ಲೇಟ್ರ್ ಹಾಳಾಗೋ ಚಾನ್ಸಸ್ ನೋಡ್ಕೊಂಡು ತೊಗೊಂತಾರೆ ಸರ್ ಅವರು. ಇದಿಷ್ಟ ಅಲ್ಲ ಸರ್. ಅಲ್ಲಿಂದ ಹಿಂಗೆ ತೊಗೊಂಡು ಸ್ಟ್ರೇಟ್ ಮಾಡಿಕೊಂಡು ಅಲ್ಲಿದೆ ಸರ್ ಮಿಷನ್. ಬನ್ನಿ ತೋರಿಸ್ತೀನಿ. ಇದು ತೈವಾನ್ ಸರ್. ಇಷ್ಟು ದಿನ ದೊಡ್ಡ ಆಗ್ತೀವಿ ಸರ್. ತೈವಾನ್ ಫುಡ್ ಅಂದು ರಿಸಲ್ಟ್ ಇದೆ ಅಂತ ನಮ್ಮ ಫ್ರೆಂಡ್ಸ್ ಹೇಳಿದ್ರು ಸರ್. ತೈವಾನ್ ರಿಸಲ್ಟ್ ಆಯ್ತಂದ ಅಂದ್ರೆ ಅದಕ್ಕೆ ಇದನ್ನು ಈ ಟೈಮ್ ತಂದೀನಿ ಸರ್.
ರೇಸ್ ಆಗುತ್ತೆ ನೋಡ್ಕೊಳ ಅಂತಂದು ಆ ಬ್ಯಾಗ್ ತರಿಸ್ಕೊಂಡಿನಿ ಸರ್. ಈಗ ಕಂಟಿನ್ಯೂ ಆದರೆ ಇದನ್ನು ಹಾಕೋದು ಸರ್ ಮುಂದೆ. ಯಾವ್ಯಾವ ನ್ಯೂಟ್ರಿಷನ್ ಇರುತ್ತೆ ಸರ್ ಅದರಲ್ಲಿ? ಸರ್ ದನಕ್ಕೆ ಹಸುಗಳಿಗೆ ಏನೇನು ಬೇಕು ಇಷ್ಟು ಹಾಕಿರ್ತಾರೆ ಸರ್. ಇಲ್ಲಿ ಕೊಟ್ಟಿದ್ದಾರೆ ಸರ್. ಪ್ರೋಟೀನ್ 22%, ಆಸಿಡಿಕ್ ವಿಟಮಿನ್ ಎ ಎಲ್ಲ ಜಿಂಕ್ ಇದಾವೆ ಸರ್. ಇದು ಜಿಂಕ್ ಇರುತ್ತೆ, ಎಲ್ಲ ಇರ್ತದೆ. ಇದು ಮಿಷನ್ ಸರ್, ಇದು ಹಾಲು ಕರೆ ಮಿಷನ್. ಇಲ್ಲಿಂದ ಸರ್ ಇದು ಸ್ಟಾರ್ಟ್ ಮಾಡ್ತೀವಿ, ಇದು ಹೋಗುತ್ತೆ, ಇದು ಹಿಂಗೆ ಇದಕ್ಕೆ ಹೋಗುತ್ತೆ, ಇದನ್ನು ಸೀದಾ ಅಲ್ಲಿ ಹೋಗುತ್ತೆ. ವ್ಯಾಕ್ಯೂಮ್ ಸರ್, ಇದು ವ್ಯಾಕ್ಯೂಮ್ ಇರ್ತದೆ. ವ್ಯಾಕ್ಯೂಮ್ಲಿಂತ್ರನೇ ಹಾಲು ಕರೆ ಸರ್. ಇದು ನಮ್ಮ ಇಲ್ಲೇ ನಮ್ಮೂರಲ್ಲೇ ಸಿಗುತ್ತೆ ಸರ್. ಇದೆಲ್ಲ ನಮ್ಮದೇ ಶಾಪ್ ಇದೆ ಸ್ವಲ್ಪ, ಅಂದರೆ ಮನೇಲಿ ಮಾಡ್ಕೊಂಡು ರೈತರ ಸಂಬಂಧ ಅಲ್ಲೇ ಸಿಗುತ್ತೆ ಸರ್ ಇದೆಲ್ಲ. ನಾನು ಫಸ್ಟ್ ಅಲ್ಲಿ ಹಾಸನ ತರಿಸ್ಕೊಂಡಿದ್ದೆ ಸರ್. ಇದು ಸರಿ ಬರಲಿಲ್ಲ ಸರ್. ಇದು ಸರ್ ನಾನು ಡೈರೆಕ್ಟ್ ಇದು ಮಾಡ್ಕೊಂಡು ಇದು ತರಿಸ್ಕೊಂಡಿದ್ದೆ ಸರ್ ಎಲ್ಲ. ಎಲ್ಲಿ ನಮ್ಮದು ಇಲ್ಲೇ ಬಾಗೇವಾಡಿಯಲ್ಲಿ ಶಾಪ್ ಇದೆ ಸರ್, ಸಣ್ಣದು ರೈತ ನನ್ನ ಅನುಕೂಲಕ್ಕೆ ಮಾಡ್ಕೊಂಡಿನಿ ಸರ್. ನನಗೆ ಆಕಳಕಾಯಿ ಸಪ್ಲಿಮೆಂಟ್ಸ್ ಏನೇನು ಬೇಕು ನೋಡಿ ಸರ್, ಅದ್ರ ಉದ್ದೇಶಕ್ಕೆ ಮಾಡ್ಕೊಂಡಿಲ್ಲ ಅದ ನೋಡಿ ಸರ್. ಸಪ್ಲಿಮೆಂಟ್ ಪ್ರತಿಯೊಂದು ಇಲ್ಲಿ ಇವೆಲ್ಲ ಯೂಟಾ ಹೆಚ್ಚು ಇಂಥೆಲ್ಲ, ಮತ್ತು ಅಲ್ಟ್ರಾ ಕ್ಲೀನು, ಲಿವರ್ ಟಾನಿಕ್ಕು, ಕ್ಯಾಲ್ಸಿಯಂ ಸಿರಪ್ಸ್ ಇಲ್ಲ ಎಲ್ಲ ಡೈಲಿ ಯೂಸ್ ಸರ್. ಇವು ಈ ಕ್ಯಾಲ್ಸಿಯಂ ಸಿರಪ್ ಎಲ್ಲ ಡೈಲಿ ಯೂಸ್ ಸರ್. ನಮಗೆ ಎಲ್ಲ ಒಳಗಿಟ್ಟಿರ್ತಾರೆ ಸರ್. ಅವರು ಹಾಕಿದ್ಮೇಲೆ ಒಳಗೆ ತೊಗೊಂಡು ಹಾಕ್ತಾರೆ ಸರ್. ಈಗ ನೆನೆ ಇಟ್ಟಿದ್ದಾರೆ ಸರ್. ಒಂದೊಂದು ಕಡೆ ಒಬ್ಬರು ಹಂಗೆ ಹಾಕ್ರಿ ಅಂತ ಹೇಳ್ತಾರೆ. ನಮ್ಗೆ ಹಂಗೆ ಹಾಕಿ ನೋಡಿದ್ವಿ, ನಮ್ಗೆ ಅಷ್ಟೇ ಕಂಫರ್ಟ್ ಅನಿಸಿಲ್ಲ. ನಾನು ನೆನೆ ಇಟ್ಟೆ ಹಾಕತ್ತೆ ಸರ್. ಇದು ಬೆಳಗ್ಗೆ ನೆನೆ ಇಟ್ಟು ಸಾಯಂಕಾಲ ಹಾಕ್ತೀವಿ, ಸಾಯಂಕಾಲ ಇಟ್ಟು ಬೆಳಗ್ಗೆ ಹಾಕ್ತೀವಿ. ಅಷ್ಟು ಇದು ಮಾಡ್ಕೊತೀವಿ ಸರ್ ನಾವು. ಇದು ಸರ್ ತೊಳೆದಿರ್ತಾರಲ್ಲ ಅದೇ ನೀರೆಲ್ಲ ಯಾಕೆ ಹೋಗುತ್ತೆ? ಇಲ್ಲಿದೆ. ಯಾವ ಥರ ಮತ್ತೆ ಹಾಂ, ಇದು ರೀಸೈಕಲ್ ಅಂತ ಸರ್. ನಾನು ತಿಪ್ಪಿಗೆ ಬಿಡ್ತೀನಿ. ನಮ್ಮ ಫ್ರೆಂಡ್ ಒಬ್ಬರು ಸ್ವಲ್ಪ ಅಗ್ರಿಕಲ್ಚರ್ ಆಫೀಸರ್ ಇದ್ದು ಸರ್. ಅವ್ರೇನಂದ್ರೆ ನಾನು ನೀರೆಲ್ಲ ಹೊಲಕ್ಕೆ ಬಿಡ್ತೀನಿ ಸರ್. ಹಿಂಗೆ ಸುಮ್ಮನೆ ಅದು ಒಂದೊಂದು ಸುಡಾಕುಂತ ಸರ್ ಹುಲ್ಲು, ಅದನ್ನೆಲ್ಲ ಇಲ್ಲಿ ತಿಪ್ಪಿಗೆ ಬಿಡ್ತೀನಿ ಸರ್. ತಿಪ್ಪಿಗೆ ಬಿಡ್ತೀನಿ ಇಲ್ಲಿ ಇಷ್ಟು ತಿಪ್ಪಿ. ಇಲ್ಲಿಂದ ಇದು ಸ್ವಲ್ಪ ಅಷ್ಟು ಹೊಲಕ್ಕೆ ಬಿಟ್ಟಿದ್ದೀನಿ ಸರ್. ಸ್ವಲ್ಪ ಇದೆ, ಇಲ್ಲಿ ಜಾಸ್ತಿ ಬರಲ್ಲ. ಇದು ತಿಪ್ಪಿಗೆ ಬಿಡ್ತೀನಿ. ತಿಪ್ಪಿಗೆ ಬಿಡೋಲ್ಲಿಂತ ಏನಾಗುತ್ತೆ ಸರ್, ಈಗ ನಾವು ಗೊಬ್ಬರ ಕೊಟ್ಟರು ಸರ್ ರೈತರಿಗೆ, ಅದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಸರ್. ಅದು ಎಲ್ಲ ಇರ್ತಲ್ಲ ಸರ್ ಅದರಲ್ಲಿ. ಇಷ್ಟು ಅನುಕೂಲ ಸಂಬಂಧ ಇದು ಮಾಡಿವಿ ಸರ್. ಜಾಸ್ತಿ ಸತ್ವ ಅದರಲ್ಲಿ ಇರುತ್ತೆ. ಇರ್ಕೊಂತ ಸರ್. ಅಂದರೆ ಸರ್ ಇಯರ್ಲಿ ಒಂದು 80 90 ಟ್ಯಾಕ್ಟ್ರಿ ಕೊಡ್ತೀನಿ ಸರ್. 80 ಟ್ಯಾಕ್ಟ್ರಿ ಮೇಲೆ ಕೊಡ್ತೀನಿ ಸರ್. ಈ ವರ್ಷ 80 ಕೊಡ್ತೀನಿ ಸರ್. ಹೋದ ವರ್ಷ 60 ಕೊಟ್ಟಿದ್ದೆ. ಮುಂದೆ ವರ್ಷ ಒಂದು 100 ಆಗ್ಬೋದು ಸರ್. ಮೇ ಬಿ 100 ಟ್ಯಾಕ್ಟ್ರಿ ಆಗುತ್ತೆ. ಅದು ಏನಿರ್ತಾರೆ ಅದು ಅಷ್ಟೇನು ಬಂದಿರ್ತಾರೆ, ಅದು ನಾನು ಒಣ ಮೇವು ಅಲ್ಲಿತ್ತಲ್ಲ ಸರ್ ಆಗಲ್ಲ ನೋಡಿ, ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಸರ್. ಇದು ಮೇವಿಂದು ಇದಕ್ಕೆ 2 ಸಮ ಮಾಡ್ಕೊಂಡಿನಿ ಸರ್. ಗೊಬ್ಬರದಲ್ಲಿ ಅರ್ಧ ಖರ್ಚು ನಾವು ನಿಭಾಯಿಸ್ಬೋದು. ಒಣ ಮೇವಿಂದ ಏನಿದೆ ಸರ್, ಗೊಬ್ಬರದಲ್ಲಿ ತೆಗಿತೀನಿ ಸರ್ ನಾನು ಎಲ್ಲ. ಅದು ನನ್ನ ಕೈಲಿ ಏನು ಹಾಕ್ತೆ ತೊಗೊಳಲ್ಲ. ಇದನ್ನೆಲ್ಲ ಒಣ ಮೇವು ನಾವು ಏನೇನು ಬೇಕು ಒಣದು ಅಂದರೆ ದುಂಗಡ್ಲಿ ಹೊಟ್ಟು, ಶೇಂಗಾ ಹೊಟ್ಟು, ಅವೇನೇ ಬೇಕು ಎಲ್ಲ ಇದರಲ್ಲೇ ಸರ್. ಇದರಲ್ಲೇ ತೊಗೊತೀನಿ. ಒಂದು ಟ್ರಿಪ್ಪಿಗೆ ಎಷ್ಟಿದೆ ಈಗ 5 ರಿಂದ 6 ಸಾವಿರ ಹೋಗುತ್ತೆ ಸರ್. ನಮ್ಮ ಕಡೆ 5 ರಿಂದ 6 ಸಾವಿರ ಹೋಗುತ್ತೆ. ಅದರೊಳಗೆ ಜಾಸ್ತಿನೇ ಹೋಗುತ್ತೆ. ನಾವು 5 ರೈತರು ಭಾಳ ತೊಗೊಂಡ್ರೆ ಕಡಿಮೆ ಕೊಡ್ತೀವಿ ಸರ್ ರೇಟ್. ಒಂದು ಟ್ರಿಪ್ 2 6 ಸಾವಿರವರೆಗೆ ಕೊಡ್ತೀವಿ ಸರ್. ಅಂದರೆ ಒಂದು ವರ್ಷದಾಗ ಒಂದು ಟ್ರಿಪ್ ಒಂದು ಸಲನೇ ಇರ್ತಾರೆ ಇಲ್ಲಿ 3 ಟೈಮ್, 2 ರಿಂದ 3 ಟೈಮ್ ಇರ್ತಾರೆ. ಈಗ ಕೊಡೋದು ಈಗ ಮೊನ್ನೆ ಈಗ ಒಂದು ತಿಂಗಳ ಸರ್. ತಿಂಗಳಲ್ಲಿ ಈಗ ಅಲ್ಲಿ ಒಂದು 10 ಟ್ಯಾಕ್ಟ್ರಿ ಐತೆ ಸರ್. ಇದ್ರಾಗ ಅಷ್ಟಾಗೈತೆ ಸರ್. ಅಲ್ಲಿ 10 ಟ್ಯಾಕ್ಟ್ರಿ ನಿಯರ್ ಆಗೈತೆ ರೀ ಈಗ. ಮತ್ತು ಇನ್ನೊಂದು ಇದು ಚಳಿಗಾಲ ಯಾವಾಗ ಮಳೆ ಕಮ್ಮಿ ಆಗುತ್ತೆ ಸರ್, ರೈತರಿಗೆ ಗೊಬ್ಬರ ಇರ್ಬೇಕಂದ ಆ ಟೈಮ್ ಕೊಟ್ಬಿಡ್ತೀವಿ ಸರ್. ಇಲ್ಲಿ ಕಬ್ಬು ಜಾಸ್ತಿ ಮಾಡಿ ರೈತರೆಲ್ಲ ಕಬ್ಬು ಜಾಸ್ತಿ ಮಾಡ್ಕೊಂಡ್ ಸರ್. ಅದಕ್ಕೆ ಅವಶ್ಯಕತೆ ಕೊಟ್ಟಿಗೆ ಗೊಬ್ಬರನ ಈಗ ಯೂರಿಯಾ DAP ಹಾಕಿ ಬೆಳೆಸ್ತಾರೆ ಸರ್. ಇರೋನಲ್ಲ ಅದು ಅಷ್ಟು ಇದು ಬರಲ್ಲ ಹಿಡ್. ಇದು ಹಾಕೋಲಿಂತ್ರ ಅದು ಶಕ್ತಿ ಜಾಸ್ತಿ ಸರ್. ಅಂದ್ರೆ ವೇಟ್ ಬರುತ್ತೆ ಕಬ್ಬುಗಳಿಗೆ. ಮತ್ತು ಅದರಿಂದ ಇದು ಸ್ಟ್ರೆಂತ್ ಭಾಳ ಉಳಿತೀವಿ ಸರ್. ಈ ಗೊಬ್ಬರ ಒಂದು ಸಲ ಇದು ಕೊಟ್ಟರೆ ನೀರು 15 ದಿನಕ್ಕೊಮ್ಮೆ ಕೇಳೋದು. ಅಂದರೆ ನಾವು 15 ದಿನಕ್ಕೊಮ್ಮೆ ಬಿಡ್ತೀವಿ ಅಂತಂದ್ರು ಅದು ಯೂರಿಯಾ DAP ಕೊಟ್ಟರೆ 5 ದಿನ 6 ದಿನಕ್ಕೆ ಬಿಡಲೇಬೇಕು ಸರ್ ಅನಿವಾರ್ಯ. ಅದಕ್ಕೆ ಇದು ಆಲ್ಮೋಸ್ಟ್ ಅಲ್ಲಿ ರೈತರಿಗೆ ಇಲ್ಲಿ ಸ್ವಲ್ಪ ಅವರು ಅವೇರ್ನೆಸ್ ಮಾಡ್ಕೊಂಡು ಕೊಟ್ಟಿಗೆ ಗೊಬ್ಬರ ಹಾಕೊಂಡ್ರು ಸರ್ ಎಲ್ಲರೂ. ಈಗ ಅನಿವಾರ್ಯ ಸರ್ ಬಳಸಲೇಬೇಕಂದ್ರೆ ಯೂರಿಯಾ ಸಮಸ್ಯೆ ಭಾಳ. ಹೌದು ಸರ್. ಸರ್ ನಾವು ಮಾಡ್ಕೊಂಡಿದ್ದು ಯೂರಿಯಾ ಫಸ್ಟ್ ಎಲ್ಲಿತ್ತು ಸರ್. ಇದು ನಮ್ಮ ದೇಶದಾಗೆ ಅದು ಯೂರಿಯಾ ಹಾಕಿ ಬೆಳೆಸಿ ನಾವು ಪಾಯ್ಸನ್ ತಿನ್ನೋಂತೀವಿ ಸರ್. ಇಂಡೈರೆಕ್ಟಾಗಿ ನಾವು ಡೈರೆಕ್ಟ್ ತಿನ್ನೋಂತಿಲ್ಲ, ಇಂಡೈರೆಕ್ಟ್ ಪಾಯ್ಸನ್ ತಿನ್ನೋಂತೀವಿ ಸರ್ ಎಲ್ಲ ರೈತರು.